Mark Zuckerberg, co-founder of Facebook. Bill Gates, co-founder of Microsoft. Today for your rehearsal and then you abandoned it. Richard Branson, founder of Virgin Group. I was trying to get from Puerto Rico to the Virgin Islands. Gautam Adani, founder of Adani Group. I started my entrepreneurship journey. ನಿಮಗೆಲ್ಲ ಗೊತ್ತಾ ಇವರಲ್ಲಿ ಒಂದು ಕಾಮನ್ ಥಿಂಗ್ ಏನಿದೆ ಅಂತ ನೀವು ಅನ್ಬೋದು. ಎಸ್, ಇವರೆಲ್ಲ ವರ್ಲ್ಡ್ ನ ರಿಚೆಸ್ಟ್ ಪೀಪಲ್ ಅಲ್ಲಿ ಒಬ್ರು ಅಂತ. ಅಂಡ್ ಪ್ರೆಸೆಂಟ್ ವರ್ಲ್ಡ್ ಅಲ್ಲಿ ಡಾಮಿನೇಟ್ ಆಗಿದ್ದಾರೆ. Richard Branson, now the first person to reach the edge. ಅಂಡ್ ಇವರಲ್ಲಿ ಇನ್ನೊಂದು ಥಿಂಗ್ ಕಾಮನ್ ಆಗಿದೆ. ಇವರೆಲ್ಲರೂ ಆ ಟ್ರ್ಯಾಪ್ ಅಲ್ಲಿ ಬೀಳಲಾರ್ದಾಗೆ ಸಕ್ಸಸ್ ಆಗಿದ್ದಾರೆ. ಯಾವ ಟ್ರ್ಯಾಪ್ ಅಲ್ಲಿ ನಾವೆಲ್ಲರೂ ಈಗ ಪ್ರೌಡ್ಲಿ ಬೀಳ್ತಾ ಇದ್ದೇವೆ. I have to do, if I have to move somewhere or start something or whatever it may be, I'm not going to put my children into a system that doesn't understand the gifts and abilities I have just because they don't fit on the conveyor belt. And in the US, there are more than 5 lakh people who don't send their children to school. Ironically, mostly all teachers, because they know how screwed up the system is. ಅಂಡ್ ಇನ್ನೊಂದು ಕಡೆ ನೀವು ಯಾವುದೋ ಒಂದು ಕಾಲೇಜಲ್ಲಿ ಓದ್ತಾ ಇರ್ತೀರಾ, ಟೈಮಲ್ಲಿ ಅಸೈನ್ಮೆಂಟ್ಸ್ ಕಂಪ್ಲೀಟ್ ಮಾಡ್ತಾ ಇರ್ತೀರಾ, ಆ್ಯಂಡ್ 90% ಅಟೆಂಡೆನ್ಸ್ ಮೇಂಟೈನ್ ಮಾಡ್ತಾ ಇರ್ತೀರಾ, ಬೇಡಾದ ಸಬ್ಜೆಕ್ಟ್ ಮೆಮೊರೈಸ್ ಮಾಡ್ತಾ ಇರ್ತೀರಾ, ಆ್ಯಂಡ್ ಈವನ್ ರೂಲ್ಸ್ ಕೂಡ ಫಾಲೋ ಮಾಡ್ತಾ ಇರ್ತೀರಾ. ನೀವು ಈ ಇಂಟೆನ್ಷನಿಂದ ಕಾಲೇಜಿಂದ ಹೊರಗೆ ಬರ್ತೀರಾ, ನಿಮ್ಗೊಂದು ಒಳ್ಳೆ ಗ್ರ್ಯಾಜುಯೇಷನ್ ಡಿಗ್ರಿ ಸಿಗಲಿ ಆ್ಯಂಡ್ ಒಳ್ಳೆ ಜಾಬ್ ಸಿಗಬೇಕು, ಆ್ಯಂಡ್ ನಿಮ್ಮ ಪೇರೆಂಟ್ಸ್ಗಾಗಿ ನೀವು ಒಂದು ದೊಡ್ಡ ಮನೆ ಕಟ್ಟಿಸ್ಬೇಕು, ಆ್ಯಂಡ್ ಕಾರ್ ತೊಗೋಬೇಕು, ಮದುವೆ ಆಗಿ ನಿಮ್ಮ ಮಕ್ಕಳನ್ನ ಒಳ್ಳೆ ಎಜುಕೇಷನ್ಗೆ ಸೇರಿಸಬೇಕು, ಆ್ಯಂಡ್ ತುಂಬ ಹಣ ಸಂಪಾದನೆ ಮಾಡಬೇಕು. ಆದರೆ ರಿಯಾಲಿಟಿ ಏನಿದೆ ಅಂತ ನಿಮಗೆ ಗೊತ್ತಾ? शुरू करी आप कितने साल के थे? सर उस समय हम 18 साल के थे और अभी हम 30 साल के हो गए। 30 साल। पिछले 12 सालों में आपने अपनी ज़िंदगी में क्या किया है? ज़िंदगी में सर पढ़ते गया, डिग्री लेते गया। मैंने 3 सब्जेक्ट में पोस्ट ग्रेजुएट किया, बीएड किया, सीटेट क्वालिफाइड है, नेट क्वालिफाइड है सर। 15 ವರ್ಷ ಕಷ್ಟಪಟ್ಟ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಜಾಬ್ ಸಿಗ್ತಾ ಇಲ್ಲ, ಅಂಡ್ ಎಷ್ಟು ಇಂಟರ್ವ್ಯೂಗಳಿಗೆ ಹೋಗಿರ್ತೀರಾ ಆದರೆ ಫೇಲ್ ಆಗ್ತಾ ಇರ್ತೀರಾ. ಜನರೆಲ್ಲ ನಿಮ್ಮ ಮೇಲೆ ತಮಾಷೆ ಮಾಡಕ್ ಶುರು ಮಾಡ್ತಾರೆ. देखते हैं हम लोग को बहुत हीन भावना से, परिवार रिश्तेदार वाले उतना बात नहीं करते सर। और मैं 2 साल से गाँव में भी नहीं गया अभी तक। दुख है सर, क्या बोलूँ, मैं अपने दुख और पीड़ा को किसी का सामना नहीं कर सकता हूँ सर। बहुत संघर्ष से पढ़ा, ट्यूशन पढ़ा के मैं 2012 से ट्यूशन पढ़ा के अभी तक मैं पढ़ाई किया हूँ और मैं कुछ भी हासिल नहीं कर पाया। उल्टा हमारे पर फायर हो गया। ನೀವು ಎಲ್ಲರ ಜೊತೆ ಮಾತು ಬಿಡ್ತೀರಾ, ನಿಮ್ಮನ್ನ ನೀವೇ ಒಂದು ರೂಮಲ್ಲಿ ಬಂದ್ ಮಾಡ್ಕೊಂಡು ಒಂದೇ ಪ್ರೇ ಮಾಡ್ತೀರಾ, ಗಾಡ್ ಹೇಗಾದ್ರೂ ಮಾಡಿ ಒಂದು ನೌಕರಿ ಸಿಗ್ಲಿ ಅಂತ. ನೋಡ್ತಾ ನೋಡ್ತಾ ನಿಮ್ ಸೆಲ್ಫ್ ಎಸ್ಟೀಮ್ ಅಂಡ್ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ ಆಗುತ್ತೆ. ಹೇಗೋ ಒಂದ್ ಮಾಡಿ ಒಂದು ಜಾಬ್ ಸಿಗುತ್ತೆ, ಆದ್ರೆ ಅದರ ಸ್ಯಾಲರಿ ತುಂಬಾ ಲೋ ಇರುತ್ತೆ. ನೀವೇನ್ ಮಾಡಕ್ಕಾಗಲ್ಲ. ನೀವು ಈ ಜಾಬ್ ಅನ್ನ ಮಾಡ್ತೀರಾ, ಅಷ್ಟು ರೊಕ್ಕ ಅಂತೂ ಇಲ್ಲ, ರೊಕ್ಕ ಜಮಾ ಮಾಡಿ ಒಂದು ಮನೆ ತಗೋಬೇಕಂತ ನೀವು ಹೋಗಿ ಒಂದು ಹೋಮ್ ಲೋನ್ ತಗೋತೀರಾ. ಆಬ್ವಿಯಸ್ಲಿ ನಿಮ್ಮ ಮನೆ ಇದೆ, ನೀವು ಒಂದು ಕಾರ್ ಲೋನ್ ಕೂಡ ತಗೋತೀರಾ. ನಿಮಗೆ ಗೊತ್ತಿರಲಾರ್ದೇನೆ ನೀವು ನಿಮ್ಮನ್ನು 4 ಕಡೆಯಿಂದ ಕಟ್ ಹಾಕ್ತೀರಾ. ಆ್ಯಂಡ್ ಎವ್ರಿ ಟೈಮ್ ನಿಮಗೆ ತಲೆಯಲ್ಲಿ ಒಂದೇ ಬರ್ತಾ ಇರುತ್ತೆ, ಎಲ್ಲಿ ನನ್ನನ್ನು ಜಾಬ್ದಿಂದ ತೆಗಿತಾರೋ. ಹೋಮ್ ಲೋನ್ ನಡೀತಾ ಇದೆ, ಕಾರ್ ಲೋನ್ ನಡೀತಾ ಇದೆ, ಆ್ಯಂಡ್ ಮಕ್ಕಳ ಎಜುಕೇಷನ್ ಲೋನ್ ಕೂಡ ನಡೀತಾ ಇದೆ. ಬೆಳಗ್ಗೆ ಹೇಳ್ತೀರಾ, ಆಫೀಸ್ಗೆ ಹೋಗ್ತೀರಾ, ಕೆಲಸ ಮಾಡ್ತೀರಾ, ಆ್ಯಂಡ್ ನಿಮಗೆ ಈ ಕೆಲಸ ಇಷ್ಟ ಇಲ್ಲ ಅಂದರೂ ಕೂಡ ನೀವು ಕೆಲಸ ಮಾಡ್ತಾ ಇರ್ತೀರಾ. ಒಂದಿನ ಬರುತ್ತೆ ನಿಮಗೆ ಈ ಲೈಫ್ ನಾರ್ಮಲ್ ಅನ್ಸಕ್ಕೆ ಶುರು ಆಗುತ್ತೆ, ಆ್ಯಂಡ್ ನೋಡ್ತಾ ನೋಡ್ತಾ ನಿಮಗೆ ವಯಸ್ಸಾಗಿಬಿಡುತ್ತೆ. ನಿಮಗನ್ಸುತ್ತೆ ನೀವೊಬ್ಬರು ಅನ್ಲಕ್ಕಿ ಪರ್ಸನ್, ಅದಕ್ಕೆ ಜೀವನದಲ್ಲಿ ಏನೂ ದೊಡ್ಡದಾಗಿ ಮಾಡಲಿಲ್ಲ. ಕಷ್ಟ ಅಂತೂ ನಾನು ತುಂಬ ಪಟ್ಟಿದ್ದೆ, ಆದರೆ ರಿಯಾಲಿಟಿ ಬೇರೆನೇ ಇದೆ. The gang of 9 got together, I think it was, and decided this is what people should learn. Physics, biology, chemistry, and this is how they should learn. It's like the newspaper industry, right? More printing presses, more big buildings, right? Makes us look grander. The people who built the schools were consciously aiming at eradicating the will of the students who were part of the system because they wanted them to be obedient. The entire purpose of a good university is to give you a foundation to fail, not a foundation to get in. ಯಾವ ಎಜುಕೇಷನ್ ಸಿಸ್ಟಮನ್ನು ನೀವು ಚಿಕ್ಕವರಿದ್ದರಿಂದ ಕಣ್ಣು ಮುಚ್ಕೊಂಡು ನೋಡ್ತಾ ಇದ್ದೀರಾ, ಆ ಎಜುಕೇಷನ್ ಸಿಸ್ಟಮ್ನ ಮಾಡಿರೋದೇ ಅದಕ್ಕೆ ನೀವು ಫೇಲ್ ಆಗಲಿ ಅಂತ. ಆ ಎಜುಕೇಷನ್ ಸಿಸ್ಟಮ್ನ ಮಾಡಿರೋದೇ ಅದಕ್ಕೆ ನೀವು ಒಬ್ಬ ಒಬಿಡಿಯೆಂಟ್ ಫ್ಯಾಕ್ಟರಿ ವರ್ಕರ್ ಆಗಬೇಕಂತ. ನಿಮಗನ್ಸುತ್ತೆ ನಾನು ಏನೇನೋ ಹೇಳ್ತಾ ಇದ್ದೀನಿ ಅಂತ, ಆದರೆ ಜಸ್ಟ್ ಗಿವ್ ಮಿ ಫ್ಯೂ ಮಿನಿಟ್ಸ್. विराट कोहली, आमिर खान, नरेंद्र मोदी, ये सब हमारे इस करंट एजुकेशन सिस्टम के ट्रैप में नहीं फंसे. A lot of kids just in school kind of puzzled as to why they're there. 1806 ನೆಪೋಲಿಯನ್ ಮತ್ತೆ ಪ್ರಷಿಯನ್ ನಡುವೆ ಒಂದು ವಾರ್ ನಡೀತಾ ಇರುತ್ತೆ. ಆದರೆ ಈ ವಾರಲ್ಲಿ ಪ್ರಷಿಯನ್ ಆರ್ಮಿ ಒನ್ ಆಫ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಆರ್ಮಿ ಆದರೂ ಕೂಡ ಸೋಲುತ್ತೆ. ಪ್ರಷಿಯನ್ ಲೀಡರ್ಸ್ಗೆ ಇದು ತಿಳಿಯುತ್ತೇ ಇಲ್ಲ, ಇಷ್ಟು ಸ್ಟ್ರಾಂಗ್ ಆದ್ರೂ ನಮ್ಮ ಆರ್ಮಿ ಹೇಗೆ ಸೋಲ್ತು ಅಂತ. ಆದರೆ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ನಮ್ಮ ಆರ್ಮಿ ಸ್ಟ್ರಾಂಗ್ ಅಂತೂ ಇತ್ತು, ಆದರೆ ವಾರ್ ನಡೆಯುವಾಗ
ಅವರ ಆರ್ಮಿ ಸುಪೀರಿಯರ್ ಆರ್ಡರ್ಸ್ ಅನ್ನ ಕೇಳೋದ್ ಬಿಟ್ಟು ತಮ್ಮ ತಲೆಯನ್ನ ಓಡಿಸ್ತಾ ಇತ್ತು. ಅಂಡ್ ಇನ್ನೊಂದ್ ಕಡೆ ನೆಪೋಲಿಯನ್ ಆರ್ಮಿ ತಮ್ಮ ಸುಪೀರಿಯರ್ ಆರ್ಡರ್ಸ್ ಅನ್ನ ಫಾಲೋ ಮಾಡ್ತಾ ಇತ್ತು. ವಾರ್ನ ಕಾನ್ಸಿಕ್ವೆನ್ಸ್ ಆಬ್ವಿಯಸ್ಲಿ ರಷ್ಯಾ ತನ್ನ ಅರ್ಧ ಟೆರಿಟರಿನ ನೆಪೋಲಿಯನ್ಗೆ ಕೊಡಬೇಕಾಗುತ್ತೆ ಅಂಡ್ ಹಾಗೆ ಒಂದು ಪೀಸ್ ಅಗ್ರಿಮೆಂಟ್ ಸೈನ್ ಮಾಡಬೇಕಾಗುತ್ತೆ. ಅಂಡ್ ನಾವು ಪರ್ಷಿಯನ್ ಲೀಡರ್ಸ್ ಮುಂದೆ ಒಂದು ಚಾಲೆಂಜ್ ಬರುತ್ತೆ, ಇನ್ನೊಮ್ಮೆ ಈ ಥರ ಆಗಬಾರ್ದಂತ. ಆದರೆ ಕ್ವೆಶ್ಚನ್, ಅವರು ಇದನ್ನ ಹೇಗೆ ಮಾಡ್ತಾರೆ ಅಂತ. ವೆಲ್, ತುಂಬ ಥಿಂಕ್ ಮಾಡಿದ ಮೇಲೆ ಅವರಿಗೆ ಒಂದು ಐಡಿಯಾ ಬರುತ್ತೆ. ಅವರೊಂದು ಸಿಸ್ಟಮ್ ಬಿಲ್ಡ್ ಮಾಡೋದಕ್ಕೆ ತಯಾರಾಗ್ತಾರೆ. ಎಂಥ ಸಿಸ್ಟಮ್? ಆಬ್ವಿಯಸ್ಲಿ ಅಂಥ ಸಿಸ್ಟಮ್ ಸೋಲ್ಜರ್ಗೆ ಎಷ್ಟು ಹೇಳ್ತಾರೆ ಅಷ್ಟೇ ಮಾಡಬೇಕು. ಆಬ್ವಿಯಸ್ಲಿ ಈ ಥರ ಮಾಡೋದು ಒಂದು ಬೆಸ್ಟ್ ಪಾಸಿಬಲ್ ಮೆಥಡ್. ಆ ಬ್ರೈನ್ಸ್ಗಳನ್ನು ಕಂಟ್ರೋಲ್ ಮಾಡೋದು. ಯಾವ ಬ್ರೈನ್ಸ್ ಇನ್ನೂ ತಾವೇ ಥಿಂಕ್ ಮಾಡೋದು ಕ್ಯಾಪಬಿಲಿಟಿ ಇಲ್ಲ, ಅವರಿಗೆ ಕರೆಕ್ಟ್ ಯಾವುದು ತಪ್ಪು ಯಾವುದು ಅಂತ ಹೇಳೋದು. ಸೊ ದ್ಯಾಟ್ ಅವ್ರು ಏನೇ ಕಲ್ತರು ಅದೇ ಕರೆ ಅಂತ ತಿಳ್ಕೊಬೇಕು. ಆ್ಯಂಡ್ ಈ ಥರ ಒಂದು 8 years ಎಜುಕೇಷನ್ ಸಿಸ್ಟಮ್ ಫಾರ್ಮ್ ಆಗುತ್ತೆ. ಆಬ್ವಿಯಸ್ಲಿ ದ ಪ್ರಷಿಯನ್ ಎಜುಕೇಷನ್ ಸಿಸ್ಟಮ್ 5 ವರ್ಷದಿಂದ ಹಿಡ್ಕೊಂಡು 13 ವರ್ಷದ ತನಕ ಈ ಎಜುಕೇಷನ್ ಸಿಸ್ಟಮ್ ಕಂಪಲ್ಸರಿ ಮಾಡ್ತಾರೆ. ಇದರ ಸೋಲ್ ಪರ್ಪಸ್ ಆಗಿರುತ್ತೆ, Prussians produced a universal education system in the late 1800s because they were afraid they were losing military superiority, and they wanted to produce a cadre of mindless, obedient soldiers. That was expressly the purpose. ಬರೋ ಜನರೇಷನಲ್ಲಿ ಒಬ್ಬ ಪರ್ಸನ್ಗೆ ಟ್ರಾನ್ಸ್ಫಾರ್ಮ್ ಮಾಡಬೇಕು. ಆ ಪರ್ಸನ್ ಒಬಿಡಿಯಂಟ್ ಆಗಿರಬೇಕು ಆ್ಯಂಡ್ ತನ್ನ ಸುಪೀರಿಯರ್ ಆರ್ಡರ್ಸ್ನ ಫಾಲೋ ಮಾಡಬೇಕು. ಆ್ಯಂಡ್ ಅದೇ ಮಾಡಬೇಕು ಅವನಿಗೆ ಎಷ್ಟು ಹೇಳ್ತಾರೆ, ವಿದೌಟ್ ಆಸ್ಕಿಂಗ್ ಅ ಸಿಂಗಲ್ ಕ್ವೆಶ್ಚನ್. ಈ 8 years ಎಜುಕೇಷನ್ ನಡೆಯುವಾಗ ಅವರಿಗೆ ಅಷ್ಟೇ ಕಲಿಸ್ತಾರೆ, ಅಷ್ಟೇ ತಿಳಿಸ್ತಾರೆ. ಬರೀ ಅವರು ತಮ್ಮ ಸುಪೀರಿಯರ್ಸ್ ಆರ್ಡರ್ಸನ್ನು ಫಾಲೋ ಮಾಡಬೇಕು. ಅದನ್ನು ಬಿಟ್ಟು ಅವರು ತಮ್ಮ ಬಗ್ಗೆ ಯೋಚನೆ ಮಾಡಬಾರ್ದು. ಆ್ಯಂಡ್ ರಷ್ಯನ್ ಲೀಡರ್ಸ್ ಹೇಗೆ ಪ್ಲ್ಯಾನ್ ಮಾಡಿದ್ರು ಎಕ್ಸಾಕ್ಟ್ಲಿ ಅದೇ ಥರ ಈ ಪ್ಲ್ಯಾನ್ ವರ್ಕ್ ಆಯಿತು. ಈ ಥರ ಒಂದು ಸಿಸ್ಟಮ್ನ ಫಾರ್ಮೇಷನ್ ಆಗುತ್ತೆ. ಬರೋ ಜನರೇಷನಲ್ಲಿ ಎಲ್ಲ ಚೇಂಜ್ ಆಗುತ್ತೆ ಆ್ಯಂಡ್ ಸೇಮ್ ಅದೇ ಥರ ಆಗುತ್ತೆ. ಆ ಸಮಯದಲ್ಲಿ ಇನ್ನೊಂದು ಥಿಂಗ್ ತುಂಬ ಸ್ಪೀಡಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇತ್ತು. 1760 ಹಿಡಿದು 1840 ಈ ಸಮಯದಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ತನ್ನ ಪೀಕ್ ಒಳಗೆ ಇರುತ್ತೆ ಆ್ಯಂಡ್ ಗ್ಲೋಬಲ್ ಎಕನಾಮಿ ತುಂಬ ಸ್ಪೀಡಾಗಿ ಶಿಫ್ಟ್ ಆಗ್ತಾ ಇರುತ್ತೆ. ಇಲ್ಲಿವರೆಗೂ ಜನರು ಅಗ್ರಿಕಲ್ಚರ್ ಮಾಡಿ ತಮ್ಮ ಕೈಯಿಂದ ಪ್ರಾಡಕ್ಟ್ಸ್ ಮಾಡಿ ಹಣ ಸಂಪಾದನೆ ಮಾಡ್ತಾ ಇದ್ರು. ಆದರೆ ಈಗ ವರ್ಲ್ಡಲ್ಲಿ ಮಷೀನ್ಸ್ ಡಾಮಿನೇಟ್ ಮಾಡೋಕೆ ಶುರು ಆಗುತ್ತೆ. ಎಷ್ಟು ಪ್ರಾಡಕ್ಟ್ ಒಬ್ಬ ಮನುಷ್ಯ ತಿಂಗಳವರೆಗೂ ಸಮಯ ತೋತಾನೆ ಅಷ್ಟು ಮಷೀನ್ ಒಂದು ದಿನದಲ್ಲಿ ಮಾಡ್ತಾ ಇತ್ತು. ಬಟ್ ದೇರ್ ವಾಸ್ ಅ ಪ್ರಾಬ್ಲಮ್. ಫ್ಯಾಕ್ಟ್ರಿಯಲ್ಲಿ ವರ್ಕರ್ಸ್ ಕಡಿಮೆ, ಯಾಕಂದರೆ ಜನರು ತಮ್ಮ ಫೀಲ್ಡಲ್ಲಿ ಬ್ಯುಸಿ ಆಗಿದ್ರು. ಅಗ್ರಿಕಲ್ಚರ್ ಮಾಡ್ತಾಯಿದ್ರು, ತಮ್ಮ ಕೈಯಿಂದ ಪ್ರಾಡಕ್ಟ್ಸ್ಗಳನ್ನು ಮಾಡ್ತಾಯಿದ್ರು ಆ್ಯಂಡ್ ಸಣ್ಣ ಪುಟ್ಟ ಬಿಸ್ನೆಸ್ಗಳನ್ನು ಮಾಡ್ತಾಯಿದ್ರು. ಈ ಥರ ಮಾಡಿ ಹಣ ಸಂಪಾದನೆ ಮಾಡ್ತಾಯಿದ್ರು. ಈ ಥರ ನಡೆಯುವಾಗ ಜನರು ಬೇರೆಯವ್ರ ಫ್ಯಾಕ್ಟ್ರಿಯಲ್ಲಿ ಹೋಗಿ ಆ್ಯಸ್ ಎ ಲೇಬರ್ ಯಾಕೆ ಕೆಲಸ ಮಾಡಬೇಕು? ಈ ಪ್ರಾಬ್ಲಮ್ನ ಸೊಲ್ಯೂಷನ್ ಹುಡ್ಕೋದಿಗೆ ರಷ್ಯನ್ ಎಜುಕೇಷನ್ ಸಿಸ್ಟಮ್ ತನ್ನ ರಿಸಲ್ಟ್ನ ಕಾರಣವಾಗಿ ಮೇಲ್ ಕೂತಿರೋ ಜನವರೆಗೂ ಹೋಗಿತ್ತು. ಆ್ಯಂಡ್ ಡಿಫ್ರೆಂಟ್ ಕಂಟ್ರೀಸ್ ತಮ್ಮ ಎಜುಕೇಷನ್ ಸಿಸ್ಟಮ್ನ ರಷ್ಯನ್ ಎಜುಕೇಷನ್ ಸಿಸ್ಟಮ್ನ ಮಾಡೆಲ್ ಮೇಲೆ ಮಾಡೋದಕ್ಕೆ ಶುರು ಮಾಡಿದ್ರು. ಆ್ಯಂಡ್ ಈ ಸಲ ಸೋಲ್ ಪರ್ಪಸ್ ಏನಾಗಿರುತ್ತೆ? ಈ ಸಲ ಸೋಲ್ ಪರ್ಪಸ್ ಆಗಿರುತ್ತೆ ಒಂದು ಆ ಜನರೇಷನನ್ನು ಕ್ರಿಯೇಟ್ ಮಾಡಬೇಕು. ಅವರ ಕ್ರಿಯೇಟಿವಿಟಿಯನ್ನು ಕಿಲ್ ಮಾಡಿ ಮನಿ ಅರ್ನ್ ಮಾಡೋಕ್ಕೆ ಬರೀ ಒಂದೇ ಮೆಥಡ್ ಇರಬೇಕು. ದ್ಯಾಟ್ ವಾಸ್ ವರ್ಕ್ as labor in factories. Mostly who wanted to produce cadres of obedient workers. And that's why the desks are in rows, and that's why there's factory bells, and that's why it's top-down leadership. And same ಅದೇ ಥರ ಆಗೋದಕ್ಕೆ ಶುರು ಆಗುತ್ತೆ. ಯಾವ ಜನರು ಫಾರ್ಮಿಂಗ್ ಮಾಡಿ ಆ್ಯಂಡ್ ತಮ್ಮ ಬಿಸ್ನೆಸ್ ಮಾಡಿ ರೊಕ್ಕ ಗಳಿಸ್ತಾ ಇದ್ರು, ಅವರ ಮಕ್ಕಳ ಬ್ರೈನನ್ನು ಯಾವ ಥರ ಬ್ರೈನ್ ವಾಶ್ ಮಾಡ್ತಾರಂದರೆ, ಯಾವಾಗ ಅವರು ತಮ್ಮ ಎಜುಕೇಷನ್ ಮುಗಿಸ್ಕೊಂಡು ಹೋಗ್ತಾರೋ ಅವಾಗ ಅವ್ರ ತಲೆಯಲ್ಲಿ ಬರೀ ಒಂದೇ ಆಪ್ಷನ್ ಉಳಿಬೇಕು, ಮನಿ ಅರ್ನ್ ಮಾಡೋದಕ್ಕೆ, ಆ್ಯಸ್ ಅ ಫ್ಯಾಕ್ಟ್ರಿ ಲೇಬರ್. ಆ್ಯಂಡ್ ಇದೇ ಥರ ಲೇಬರ್ಸ್ನ ಕಮ್ಮಿ ಪ್ರಾಬ್ಲಮ್ ನೋಡ್ತಾ ಸಾಲ್ವ್ ಆಗೋಕ್ಕೆ ಶುರು ಆಗುತ್ತೆ. ಈ ಸಮಯದಲ್ಲಿ ನಮ್ಮ ದೇಶ ಬ್ರಿಟಿಷರ ಆಳ್ಕೆಯಲ್ಲಿತ್ತು ಆ್ಯಂಡ್ ಪ್ರಾಬ್ಲಮ್ ಬ್ರಿಟಿಷರ ಮುಂದೆ ಕೂಡ ಇತ್ತು. ಪ್ರಾಬ್ಲಮ್ ಏನಿತ್ತಂದರೆ ಅವರ ಸಂಖ್ಯೆ ತುಂಬ ಕಡಿಮೆ ಇತ್ತು. ಇಷ್ಟು ದೊಡ್ಡ ಸಂಖ್ಯೆಯನ್ನು ಕಂಟ್ರೋಲ್ ಮಾಡೋದು ಅಷ್ಟು ಸುಲಭವಾಗಿರಲಿಲ್ಲ. 1835 ಥಾಮಸ್ ಬ್ಯಾಬಿಂಟನ್ ಮಕೌಲೆ ಇವರ ಬಗ್ಗೆ ನೀವು ನಿಮ್ಮ ಸ್ಕೂಲ್ ಲೈಫಲ್ಲಿ ಓದಿರ್ತೀರಾ ಆ್ಯಸ್ ಅ ಲಾರ್ಡ್ ಮಕೌಲೆ. ಅವನು ಒಂದು ಪ್ರಪೋಸಲ್ ರೆಡಿ ಮಾಡ್ತಾನೆ ಇಂಡಿಯಾದಲ್ಲಿ ಇಂಗ್ಲೀಷ್ ಎಜುಕೇಷನ್ ಪ್ರಮೋಟ್ ಮಾಡೋದಕ್ಕೆ. ಆ್ಯಂಡ್ ಲಾರ್ಡ್ ವಿಲಿಯಂ ಬೆಂಟಿಕ್ ಆ ಸಮಯದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಜನರಲ್ ಆಗಿರ್ತಾರೆ. ಅವನು ಇದನ್ನು ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ ಆಫ್ 1835 ಅಂತ ಪಾಸ್ ಮಾಡ್ತಾನೆ. ಆ್ಯಂಡ್ ಈ ಎಜುಕೇಷನ್ ಸಿಸ್ಟಮ್ ಇರುತ್ತೆ more or less Prussian education system based. ಆ್ಯಂಡ್ ಈ ಸಲ ಇಂಟೆನ್ಷನ್ ಏನಾಗಿರುತ್ತೆ?
ಎಲ್ಲ ಜನರು ಯೋಚನೆ ಮಾಡ್ತಾರೆ ಇವರು ನಮ್ಮ ಒಳ್ಳೆಯದಕ್ಕಾಗಿ ಏನೇ ಮಾಡ್ತಾ ಇದ್ದಾರೆ ಅಂತ, ನಮಗೆ ಇಂಗ್ಲಿಷ್ ಕಲಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಆದರೆ ರಿಯಾಲಿಟಿ ಏನಿತ್ತು? ವೆಲ್, ಇದನ್ನ ತಾನೇ ಮಕೌಲೆ ಹೇಳ್ತಾನೆ, ಇಂಡಿಯನ್ ಇನ್ ಬ್ಲಡ್ ಆ್ಯಂಡ್ ಕಲರ್, ಬಟ್ ಇಂಗ್ಲಿಷ್ ಇನ್ ಟೇಸ್ಟ್, ಇನ್ ಒಪಿನಿಯನ್, ಇನ್ ಮಾರಲ್ಸ್ ಆ್ಯಂಡ್ ಇನ್ ಇಂಟೆಲೆಕ್ಟ್. ಸ್ಲೋಲಿ ಈ ಬ್ರಿಟಿಷರ ಪ್ಲಾನು ಸಕ್ಸಸ್ ಆಗುತ್ತೆ. ಆಫೀಸಲ್ಲಿ ಕ್ಲರ್ಕ್ನ ಹಿಡ್ಕೊಂಡು ಆರ್ಮಿಯಲ್ಲಿ ಒಬ್ಬ ಸೋಲ್ಜರ್, ಎಲ್ಲ ಕಡೆ ಬರೀ ಇಂಡಿಯನ್ ವರ್ಕ್ ಮಾಡ್ತಾ ಇರ್ತಾರೆ. ಈಗ ಬ್ರಿಟಿಷರು ಇಂಡಿಯನ್ಸ್ನ ಯೂಸ್ ಮಾಡಿಕೊಂಡು ಇಂಡಿಯನ್ಸನ್ನೇ ಗುಲಾಮರಾಗಿ ಮಾಡ್ಕೋತಾರೆ. ಬ್ರೈನ್ ವಾಶ್ ಯಾವ ಲೆವೆಲಿಗೆ ಮಾಡಿದ್ರು, ಇಂಡಿಯನ್ಸ್ ಬ್ರಿಟಿಷರ್ನ ರೂಲ್ಸ್ ಫಾಲೋ ಮಾಡೋದು ತಮ್ಮ ಡ್ಯೂಟಿ ಅನ್ಕೊಂಡ್ಬಿಟ್ಟಿದ್ರು. ನೀವು ಯೋಚನೆ ಮಾಡ್ತಿರ್ತೀರಾ, ವಾ ಬ್ರಿಟಿಷರ್ಸ್ ಏನು ತಲೆ ಓಡಿಸಿದ್ದಾರೆ ಅಂತ. 76 ವರ್ಷ ಆಗಿದೆ ಫ್ರೀಡಮ್ ಸಿಕ್ಕು ನಮಗೆ, ಈಗ ಅಂತೂ ಎಲ್ಲ ಭಾರಿ ಆಗಿದೆ ಅಂತ ಯೋಚನೆ ಮಾಡ್ತಾ ಇರ್ತೀರಾ, ಹೌದಲ್ವಾ? ಈ ಥರ ನೀವು ಯೋಚನೆ ಮಾಡ್ತಾ ಇದ್ರಿ, ಇನ್ನು ಕೆಲವು ಮಿನಿಟ್ಸಲ್ಲಿ ನಿಮಗೆ ನಿಮ್ಮ ಯೋಚನೆ ಮೇಲೆ ನಗು ಬರುತ್ತೆ. ನೀವು ಹುಟ್ಟಿದ ಮೇಲೆ ಅಥವಾ ನೀವು ಹುಟ್ಟೋಕ್ಕಿಂತ ಮುಂಚೆ ನಿಮ್ಮ ಪೇರೆಂಟ್ಸ್ ತಲೆಯಲ್ಲಿ ಒಂದೇ ಇಂಟೆನ್ಷನ್ ಇರುತ್ತೆ, ನಮ್ಮ ಮಗು ನಾವೊಂದು ಒಳ್ಳೆ ದೊಡ್ಡ ಸ್ಕೂಲಲ್ಲಿ ಓದಿಸ್ಬೇಕು ಅಂತ. ಆದರೆ ಈಗ ನಮ್ಮ ದೇಶದಲ್ಲಿ ಸ್ಕೂಲ್ ಮತ್ತು ಕಾಲೇಜಸ್ ಎಜುಕೇಷನ್ ಪ್ರೊವೈಡ್ ಮಾಡೋದ್ರಲ್ಲಿ ಕಮ್ಮಿ, ಸ್ಟೇಟಸ್ ಅಲ್ಲಿ ತುಂಬ ಮೇಲಿದ್ದಾರೆ. ನಮ್ಮ ಮಗ ತುಂಬ ದೊಡ್ಡ ಸ್ಕೂಲಲ್ಲಿ ಓದ್ತಾನೆ, ನಮ್ಮ ಮಗ ಆ ಕಾಲೇಜಲ್ಲಿ ಓದ್ತಾನೆ, ಈ ಥರ ಹೇಗೆ ಹೇಳೋಕ್ಕೆ ಶುರು ಮಾಡ್ತಾರೆ. ನಿಮ್ಮ ಪೇರೆಂಟ್ಸ್ ತುಂಬ ಪ್ರೌಡ್ಲಿ ನಿಮ್ಮನ್ನು ಒಳ್ಳೆ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸ್ತಾರೆ ಆ್ಯಂಡ್ ರಿಲ್ಯಾಕ್ಸ್ ಆಗ್ತಾರೆ. ಈಗ ನಾನಂತೂ ನನ್ನ ಮಗುಗೆ ಒಳ್ಳೆ ದೊಡ್ಡ ಸ್ಕೂಲಲ್ಲಿ ಅಡ್ಮಿಷನ್ ಮಾಡಿದ್ದೇನೆ, ಅವರು ಈಗ ನನ್ನ ಮಗುನ ಫ್ಯೂಚರ್ ಮಾಡ್ತಾರೆ. ನನಗೆ ಬರೀ ಸಮಯಕ್ಕೆ ಫೀಸ್ ತುಂಬಬೇಕು ಅಷ್ಟೇ. ನೀವು ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ ಫ್ರೆಶ್, ಕ್ಯೂರಿಯಸ್, ಕ್ರಿಯೇಟಿವಿಟಿ ನಿಮ್ಮ ತಲೆಯಲ್ಲಿ ತುಂಬಿರುತ್ತೆ. ಅಂಥ ಮೈಂಡ್ ಅಂದರೆ ಆ ಮೈಂಡ್ಗೆ ಯಾವುದೇ ಲಿಮಿಟೇಷನ್ಸ್ ಇಲ್ಲ ಆ್ಯಂಡ್ ಅದಕ್ಕೆ ಸರಿಯಾಗಿ ಟ್ರೈನ್ ಮಾಡಿದರೆ ಒಂದು ದೊಡ್ಡ ಕೆಲಸ ಮಾಡ್ಬೋದು. ಹೇಗೆ ನೀವು ಸ್ಕೂಲ್ಗೆ ಹೋಗ್ತೀರಾ, ನಿಮಗೆ ಕೆಲವೊಂದು ಸಬ್ಜೆಕ್ಟ್ನ ಕಾಂಬಿನೇಷನ್ ಕೊಟ್ಬಿಡ್ತಾರೆ ಆ್ಯಂಡ್ ಅದೇ ನಿಮ್ಮ ಜಗತ್ತಾಗಿಬಿಡುತ್ತೆ. ಬೆಳಗ್ಗೆ ಹಿಡಿದು ಸಂಜೆವರೆಗೂ ನೀವು ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀರಾ ಆ್ಯಂಡ್ ಅದನ್ನೇ ಓದ್ತೀರಾ. ಅದನ್ನು ಬಿಟ್ಟು ಬೇರೆ ಏನಾದರೂ ಮಾಡೋಕ್ಕೆ ಹೋದರೆ ನಿಮ್ಮ ಮಾರ್ಕ್ಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಆದರೆ ನಿಮ್ಮ ಪೇರೆಂಟ್ಸ್ ಒನ್ ಟೈಮ್ ಆದರೂ ಕ್ವಶನ್ ಮಾಡಿದಾರ, ಈ ಸ್ಕೂಲ್ಗಳು, ಕೋಚಿಂಗ್ಗಳು, ಕಾಲೇಜಸ್ಗಳು ನಮ್ಮ ಮಕ್ಕಳಿಗೆ ಏನು ಕಲಿಸ್ತಾ ಇದ್ದಾರೆ, ನಿಜವಾಗ್ಲೂ ನಮ್ಮ ಮಕ್ಕಳ ಫ್ಯೂಚರ್ ಬ್ರೈಟ್ ಆಗ್ತಾ ಇದೆ, ನಮ್ಮ ಮಕ್ಕಳಿಗೆ ಸ್ಕೂಲಲ್ಲಿ ಏನು ಕಲಿಸ್ತಾ ಇದ್ದಾರೆ ಅದು ಅವ್ರಿಗೆ ಇಷ್ಟ ಇದೆ ಇಲ್ಲ. ಯಾಕಂದರೆ ಅವ್ರಿಗೆ ಅನಿಸುತ್ತೆ ನಮ್ಮ ಮಕ್ಕಳ ಫ್ಯೂಚರ್ ಮಾಡ್ತಾ ಇದ್ದಾರೆ ಅಂತ, ನಮ್ಮ ಮಕ್ಕಳಿಗೆ ಒಂದು ಸಕ್ಸಸ್ಫುಲ್ ಪರ್ಸನ್ ಆಗಿ ಮಾಡ್ತಾ ಇದ್ದಾರೆ. ಪೂರಾ ಸ್ಕೂಲ್ ಮತ್ತು ಕಾಲೇಜ್ ಪೀರಿಯಡ್ ನಡುವೆ ನಿಮಗೊಂದು ಎಂಥ ಪರ್ಸನ್ ಮಾಡೋಕ್ಕೆ ಪ್ರೊಸೆಸ್ ನಡೀತಾ ಇರುತ್ತಂದರೆ, ಯಾವಾಗ ನೀವು ಸ್ಕೂಲ್ ಅಥವಾ ಕಾಲೇಜ್ ಮುಗಿಸಿ ಹೊರಗೆ ಬರ್ತೀರಾ, ನಿಮ್ಮ ಮೈಂಡಲ್ಲಿ ಬರೀ ಒಂದೇ ಗೋಲ್ ಇರುತ್ತೆ, ಹೇಗಾದರೂ ಮಾಡಿ ಒಂದು ನೌಕರಿ ಸಿಗಬೇಕು ಅಥವಾ ಯಾರಾದರೂ ನನಗೆ ಕೆಲಸಕ್ಕೆ ಇಟ್ಕೋಬೇಕು ಅಂತ. ಈ ಪೂರಾ ಸ್ಕೂಲ್ ಮತ್ತು ಕಾಲೇಜ್ ಪೀರಿಯಡಲ್ಲಿ ನಿಮಗೆ ಯಾವಾಗಲೂ ಸೆಲ್ಫ್ ಡಿಪೆಂಡೆಂಟ್ ಆಗೋಕ್ಕೆ ಬಿಡೋಲ್ಲ. ಯಾಕಂದರೆ ಈ ಸಿಸ್ಟಮ್ ನಿಮಗೆ ಯಾವಾಗ ಸೆಲ್ಫ್ ಇಂಡಿಪೆಂಡೆಂಟ್ ಆಗೋದಕ್ಕೆ ಮಾಡಿದ್ದೇ ಇಲ್ಲ. हर बच्चा यही चाहता है कि मैं सरकारी जॉब में पहुंचूं, अपनी घर की अर्थव्यवस्था को सही करूं. मेन मकसद तो यही होता है हर आदमी का, क्योंकि सरकारी जॉब एक ऐसी जॉब है कि वो आदमी के मरते दम तक साथ देती है. इसीलिए हर आदमी सोचता है चाहे चपरासी की मिल जाए लेकिन सरकारी. ಅಲ್ಟಿಮೇಟ್ ಗೋಲೇ ಆಗಿರುತ್ತೆ ನಿಮ್ಮನ್ನ ಫ್ಯಾಕ್ಟ್ರಿಗೆ ಒಬ್ಬ ಅಫೋರ್ಡೇಬಲ್ ಒಬಿಡಿಯಂಟ್ ವರ್ಕರ್ ಆಗಿ ಮಾಡ್ಬೇಕಂತ. ಯಾರು ತಮ್ಮ ಬಾಸ್ ಅನ್ನ ಆರ್ಡರ್ ಕೇಳ್ತಾರೆ, ಯಾರು ತಮ್ಮ ಸುಪೀರಿಯರ್ಸ್ಗೆ ರೆಸ್ಪೆಕ್ಟ್ ಕೊಡ್ತಾರೆ ಆ್ಯಂಡ್ ರಾತ್ರಿವರೆಗೂ ಕೆಲಸ ಮಾಡಬೇಕು ಬರೀ ಒಂದೇ ಇಂಟೆನ್ಷನ್ ಇಂದ ಅಟ್ ದ ಎಂಡ್ ಆಫ್ ದ ಮಂತ್ ನನಗೆ ಸ್ಯಾಲ್ರಿ ಸಿಗುತ್ತೆ ಅಂತ. ನಿಮಗೆ ಅದು ಕೆಲಸ ಇಷ್ಟ ಇರಲಿ ಬಿಡ್ಲಿ. I hate school. I hate it. I just want to make YouTube videos. That's all I ever want to do. College and university today is the biggest scam and waste of time ever. Because we know what the school was made for. Why are we pretending? We know school was created to create workers. The entire system is basically built to create workers, and that's why there's so many emotional triggers. Even think all the way down to the alarm bells in American systems. There's so many emotional triggers to have you fall into line. Even if you look at the way that the desks are placed. My mom was just like, either you go to college or you move out. Like, you're not going to live here and not go to college. So I go to college. It's community college. It's not that expensive, whatever. And I just couldn't stand it, man. It made me just so depressed. 85% of people who have a college degree are not working in the industry that they got their college degree in. लोग अपनी 25% से ज़्यादा जिंदगी इस करंट एजुकेशन सिस्टम में लगा देते हैं ताकि अपने से कम पढ़े लिखे आदमी की कंपनी में जाके उसके सपने पूरे कर सकें. ಯಾರಿಗೂ ಬೇಕಾಗಿಲ್ಲ ನೀವು ಒಬ್ರು ಸೆಲ್ಫ್ ಡಿಪೆಂಡೆಂಟ್ ಆಗ್ಬೇಕಂತ, ನೀವು ಒಬ್ರು ಮಿಲಿಯನರ್ ಆಗಬೇಕು ಅಂತ. ಯಾರಾದರೂ ಯಾಕೆ ನೀವು ಮಿಲಿಯನರ್ ಆಗ್ಬೇಕಂತ ಅನ್ಕೊಂತಾರೆ ಆ್ಯಂಡ್ ಸೆಲ್ಫ್ ಡಿಪೆಂಡೆಂಟ್ ಆಗಿರ್ಬೇಕು ಅಂತ. ಇದರಿಂದ ಅವರಿಗೆ ಏನೂ ಲಾಭ ಇಲ್ಲ.
ಒಂದು ವೇಳೆ ನೀವು ಸೆಲ್ಫ್ ಡಿಪೆಂಡೆಂಟ್ ಆದರೆ ನೀವು ಅವರ ಆರ್ಡರ್ಸನ್ನು ಫಾಲೋ ಮಾಡಲ್ಲ. ನೀವು ಎಲ್ಲ ಕೆಲಸದಲ್ಲಿ ನೀವು ಕ್ವಶನ್ ಮಾಡ್ತೀರಾ, ಕೆಟ್ಟದರ ಮುಂದೆ ನಿಮ್ಮ ಧ್ವನಿಯನ್ನು ಏರಿಸ್ತೀರಾ. ಆ್ಯಂಡ್ ನೀವು ಯಾವಾಗಲೂ ಈ ಟ್ರ್ಯಾಪನ್ನು ತಿಳ್ಕೊಳ್ಳೋದೇ ಇಲ್ಲ. ಯಾಕಂದರೆ ನಿಮಗೆ ಯಾವಾಗ ಈ ಟ್ರ್ಯಾಪಲ್ಲಿ ಹಾಕ್ತಾರೆ ಆ ಸಮಯದಲ್ಲಿ ನಿಮಗೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಗೊತ್ತಿರಲ್ಲ. ಯಾವಾಗ ನೀವು ಆ ಏಜಲ್ಲಿ ಹುಡ್ತೀರಾ, ನೀವು ಸೆಲ್ಫ್ ಇಂಡಿಪೆಂಡೆಂಟ್ಲಿ ಥಿಂಕ್ ಮಾಡೋ ಕೆಪಬಿಲಿಟಿ ಇರುತ್ತೆ, ಅಲ್ಲಿವರೆಗೂ ತುಂಬ ಲೇಟ್ ಆಗಿರುತ್ತೆ. ಇಲ್ಲಾಂದರೆ ನೀವು 20 ವರ್ಷದಿಂದ ಈ ಎಜುಕೇಷನ್ ಸಿಸ್ಟಮ್ನ ಫಾಲೋ ಮಾಡ್ತಾ ಯಾವ ಥರ ಬ್ರೈನ್ ವಾಶ್ ಆಗಿರುತ್ತೆ ಅಂದರೆ ನಿಮಗೆ ಇದೇ ಕರೆಕ್ಟ್ ಅನಿಸುತ್ತೆ. ಇಲ್ಲಾಂದರೆ ನಿಮ್ಮದು ಆ ಸ್ಟೇಜ್ ಆಗಿರುತ್ತೆ, ನಿಮ್ಮ ಮೇಲೆ ತುಂಬ ಜವಾಬ್ದಾರಿಗಳು ಇರುತ್ತವೆ. ಈ ಟ್ರ್ಯಾಪಿಂದ ಹೊರಗೆ ಬರೋಕ್ಕೆ ಆಗೋದಿಲ್ಲ. ಯಾಕಂದರೆ ನಿಮಗೆ ಹೇಗಾದರೂ ಮಾಡಿ ಬರೀ ರೊಕ್ಕನ ಗಳಿಸ್ಬೇಕನ್ನೋದು ಇರುತ್ತೆ. रोजगारी की हद पार हो रही है, घर वाले भी प्रेशर डाल रहे हैं कि जॉब करो कहीं से भी पैसे लेके आओ. 20 ವರ್ಷದಲ್ಲಿ ನೀವು ಎಷ್ಟು ಕಷ್ಟಪಟ್ಟಿರ್ತೀರೋ ಆ್ಯಂಡ್ ಎಷ್ಟು ಫೀಸ್ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಕೊಟ್ಟಿರ್ತೀರೋ ಆ್ಯಂಡ್ ಎಷ್ಟು ಲಕ್ಷ ಗಂಟಲೆ ಕೋಚಿಂಗ್ಸ್ಗೆ ಕೊಟ್ಟಿರ್ತೀರಾ. ಇಷ್ಟೆಲ್ಲ ಆದರೂ ಬರೀ ನಿಮಗೆ 30,000 to 40,000 ಜಾಬ್ ಹಿಂದೆ ಬಿದ್ದುಬಿಡ್ತೀರಾ. ಆದರೆ ಈ ಸ್ಟ್ಯಾಟ್ಸ್ ಏನಿದೆ ನಿಮಗೆ ಗೊತ್ತಾ? 65% of the youth in India are jobless. 65%. How did this happen? ಪ್ರೆಸೆಂಟ್ ನಮ್ಮ ದೇಶದಲ್ಲಿ 42% ಗ್ರಾಜ್ಯುಯೇಟ್ಸ್ ಇದ್ದಾರೆ. ಅವರ ಏಜ್ 25ಕ್ಕಿಂತ ಕಡಿಮೆ ಇದೆ. ಅವರೆಲ್ಲ ಅನ್ಎಂಪ್ಲಾಯ್ಡ್ ಇದ್ದಾರೆ. ಒಂದು ವೇಳೆ ನಿಮಗೆ ಜಾಬ್ ಸಿಕ್ಕರು ನಿಮಗೆ ಇದನ್ನು ಕೇಳಿ ಆಶ್ಚರ್ಯವಾಗುತ್ತೆ. ನಮ್ಮ ದೇಶದಲ್ಲಿ ಇಂಜಿನಿಯರ್ ಸ್ಯಾಲರಿ ಎಷ್ಟಿದೆ ಅದಕ್ಕಿಂತ 10 ಪಟ್ಟು ಹೆಚ್ಚು ಅಮೆರಿಕಾದಲ್ಲಿ ಒಬ್ಬ ಟ್ರಕ್ ಡ್ರೈವರ್ ಸ್ಯಾಲರಿ ಇದೆ. तो देख लो भाई, अमेरिका में एक ट्रक ड्राइवर है ना, अभी स्लो चल रहा है काम, मंदे में 10 से 12 मतलब इंडिया का मोटा 10 लाख रुपए कमा रहे हैं. जब काम अच्छा चलता है तो 16 लाख रुपए इंडिया के कमा रहे हैं. इतना तो कोई मतलब वहाँ पे डॉक्टर भी नहीं कमा रहा. ಸೊಲ್ಯೂಷನ್ ಏನು? ನಾವೆಲ್ಲ ಸ್ಕೂಲಿಗೆ ಹೋಗೋದು ಬಿಡಬೇಕಾ ಅಥವಾ ನಾವೆಲ್ಲ ಕಾಲೇಜಿಗೆ ಹೋಗೋದು ಬಿಡಬೇಕಾ? ಕೋಟಿ ಮಂದಿ ಸ್ಕೂಲ್ ಹೋಗ್ತಾ ಇದ್ದಾರೆ, ಕಾಲೇಜಸ್ಗೆ ಹೋಗ್ತಾ ಇದ್ದಾರೆ. ನಾ ಹೇಳ್ತಾ ಇದ್ದೇನೆ ಇವರೆಲ್ಲರೂ ತಪ್ಪು ಮಾಡ್ತಾ ಇದ್ದಾರೆ. ವೆಲ್, ನೀವಿನ್ನೂ ಇದ್ರ ಬಗ್ಗೆ ತಿಳಿದಿಲ್ಲ. ಲೆಟ್ ಮಿ ಎಕ್ಸ್ಪ್ಲೇನ್. ಯಾವುದಾದ್ರೂ ಒಂದು ವಸ್ತುನ ಪ್ರಮೋಟ್ ಮಾಡಿ, ಎಷ್ಟು ಅಂದರೆ ಅದು ಒಂದು ನ್ಯೂ ವೇ ಆಫ್ ಲೈಫ್ ಆಗಬೇಕು. ಆ್ಯಂಡ್ ಜನರು ಯಾವುದೇ ಕ್ವಶನ್ ಕೇಳಾರ್ದೆ ಅದನ್ನು ಸುಮ್ಮನೆ ಫಾಲೋ ಮಾಡಬೇಕು. ಈಗ ನಮಗೆ ಒಂದು ಸಿಂಪಲ್ ಕ್ವೆಶ್ಚನ್ ಕೇಳೋ ಅಗತ್ಯವಿದೆ. ಹೂ ಕ್ರಿಯೇಟೆಡ್ ದಿಸ್ ಎಜುಕೇಷನ್ ಸಿಸ್ಟಮ್ ಆ್ಯಂಡ್ ವೈ? ಆ್ಯಂಡ್ ಇವು ಎರಡು ಥರ ಆನ್ಸರ್ ಆಲ್ರೆಡಿ ನಿಮಗೆ ಸಿಕ್ಕಿರುತ್ತೆ. ಯಾವ ಸಮಯದಲ್ಲಿ ಈ ಸಿಸ್ಟಮ್ನ ಬಿಲ್ಡ್ ಮಾಡಿದ್ರು ಆ ಸಮಯದಲ್ಲಿ ಈ ವರ್ಲ್ಡ್ಗೆ ಬಿಲಿಯನ್ಸ್ ನಂಬರ್ ಆಫ್ ವರ್ಕರ್ಸ್ ಬೇಕಾಗಿದ್ರು. ಆದರೆ ಈಗಿನ ಸಿಚುವೇಶನ್ ಏನಿದೆ? Is you crack the IIT and you're set for life. A big pay package awaits you, perhaps not anymore. The news coming out of the IITs is worrying. In the Bombay campus, 36% students are yet to be placed. We're talking about the best engineering college in India. Last year was more of the same. We looked at other IITs too. In the Delhi campus, 40% students were not placed in 2023. In Kanpur, 31% are yet to be placed. ನಾಳೆನೂ ಈ ಸಿಸ್ಟಮ್ನ ಫಾಲೋ ಮಾಡಿ ಜನರು ಬಿಲೋ ಎವರೇಜ್ ಲೈಫ್ ಅನುಭವಿಸಿ ಸತ್ತರೆ ಅವರು ತಮ್ಮ ಕನಸನ್ನು ಪೂರಾ ಮಾಡಲಿಲ್ಲ ಆ್ಯಂಡ್ ತಮ್ಮ ಮಕ್ಕಳಿಗಾಗಿ ಕೂಡ ಏನೂ ದೊಡ್ಡದಾಗಿ ಮಾಡಲಿಲ್ಲ. ಆ್ಯಂಡ್ ಈಗ ಕೂಡ ಯಾರು ಈ ಸಿಸ್ಟಮನ್ನು ಫಾಲೋ ಮಾಡಿ ಕರೋಡಪತಿ ಆಗಿಲ್ಲ. ಪೇ ಚೆಕ್ ನಡುವೆ ಇದ್ದಾರೆ. ಆ್ಯಂಡ್ ಎಲ್ಲ ಸಮಯನೂ ಬರೀ ಒಂದೇ ಅಂಚಿಕೆಯಲ್ಲಿ ಇರ್ತಾರೆ. ಎಷ್ಟೆಲ್ಲ ಲೇ ಆಫ್ ಆಗ್ತಾ ಇದ್ದಾವೆ. ಆ್ಯಂಡ್ ಇದೇ ಒಂದು ಕಾರಣದಿಂದ ತಮ್ಮ ಸೆಲ್ಫ್ ರೆಸ್ಪೆಕ್ಟ್ ಕೂಡ ಮರೆತು ತಮ್ಮ ಸುಪೀರಿಯರ್ಸ್ದ ಎಲ್ಲ ಆರ್ಡರ್ಗಳನ್ನು ಫಾಲೋ ಮಾಡ್ತಾ ಇದ್ದಾರೆ ಆ್ಯಂಡ್ ಸುಮ್ಮನೆ ತಮ್ಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಆ ಕೆಲಸ ಇಷ್ಟ ಇರಲಿ ಅಥವಾ ಬೇಡದೇ ಇರಲಿ. ನಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ನಾವು ರಿಯಾಲಿಟಿಯನ್ನು ಅಕ್ಸೆಪ್ಟ್ ಮಾಡಿ ಇದೇ ಟ್ರ್ಯಾಪಲ್ಲಿ ನಮ್ಮ ಜೀವನವನ್ನು ಕಳೆಯಬೇಕು ಆ್ಯಂಡ್ ನಮ್ಮ ಮಕ್ಕಳನ್ನು ಕೂಡ ಇದೇ ಟ್ರ್ಯಾಪಲ್ಲಿ ಬೀಳಿಸಬೇಕು. ಆ್ಯಂಡ್ ಇನ್ನೊಂದು, ನಾವು ನಮ್ಮ ವೇಯನ್ನು ಸ್ವಂತವಾಗಿ ಮಾಡಿ ನಾವು ಸ್ವಂತ ಎಕ್ಸ್ಪ್ಲೋರ್ ಮಾಡಿ ಏನೇನು ಮಾಡಬೇಕಂತ ಯೋಚನೆ ಮಾಡಿ ಯಾವ್ಯಾವ ಪಾಸಿಬಲ್ ಮೆಥಡ್ಸ್ ಇದ್ದಾವೆ ಈ ಮನಿಯನ್ನು ಅರ್ನ್ ಮಾಡೋದಕ್ಕೆ. ನೀವು ನಿಮಗೆ ಇಷ್ಟ ಆದ ಅಮೌಂಟನ್ನು ಅರ್ನ್ ಮಾಡ್ಬೋದು. ಈಗ ನಮಗೆ ಭಾಳಷ್ಟು ಕಾಲೇಜ್ ಗ್ರಾಜ್ಯುಯೇಟ್ಸ್ ಬೇಕಾಗಿಲ್ಲ. ಅವರ ಎಂಡ್ ಗೋಲ್ ಬರೀ ಜಾಬ್ ಇರಲಿ ಅಂತ. ಆ್ಯಂಡ್ ದೇ ಡೋಂಟ್ ಹ್ಯಾವ್ ಎನಿ ಸ್ಕಿಲ್ ಈಸ್ ದೇ ಹ್ಯಾವ್ ಜಸ್ಟ್ ಕಾಲ್ಡ್ ಕಾಲೇಜ್ ಡಿಗ್ರಿ. ಈಗ ಟೈಮ್ ಬದಲಾಗಿದೆ. ಯಾವ ಸ್ಕಿಲ್ಲನ್ನು ಕಲಿಯೋದಕ್ಕೆ ನೀವು ಕಾಲೇಜಸ್ಗೆ ತುಂಬ ಲಕ್ಷ ಗಂಟಲೆ ರೊಕ್ಕ ಕೊಡ್ತಾ ಇದ್ರಿ. ನಿಮ್ಮ ಲೈಫ್ನ ವೆರಿ ಇಂಪಾರ್ಟೆಂಟ್ 5 to 6 years ಕೊಡ್ತಿದ್ರಿ. ಆದರೂ ಏನೂ ಕಲಿಲಾರ್ದೇನೆ ಹೊರಗಡೆ ಬರ್ತಿದ್ವಿ. ಈಗ ದೊಡ್ಡ ಸ್ಕಿಲ್ಸ್ ಕೂಡ ನೀವು ಕಡಿಮೆ ಅಮೌಂಟಲ್ಲಿ ಆನ್ಲೈನಲ್ಲಿ ಕಲಿಬಹುದು. ಆ್ಯಂಡ್ ಅದು ಆ ಪರ್ಸನಿಂದ ಯಾವ ಪರ್ಸನ್ ಆ ಸ್ಕಿಲ್ನ ತಾನೇ ಯೂಸ್ ಮಾಡಿ ಸಕ್ಸಸ್ ಆಗಿದ್ದಾನೆ. ಆದರೆ ಅವ್ರದಿಂದೆಲ್ಲ ಯಾರ ಕಡೆ ನಾಲೆಜ್ ಬರೀ ಥಿಯರಿ ಮಟ್ಟ ಅಷ್ಟೇ ಇದೆ.
ಒಂದು ವೇಳೆ ನೀವು ಪೇರೆಂಟ್ಸ್ ಆಗಿದ್ರೆ ನಿಮ್ಮ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ, ಕಾಲೇಜ್ ಕಳಿಸಿ, ಆದರೆ ಮಾರ್ಕ್ಸ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಬೇಡಿ. ಅವರಿಗೆ ನೀವು ಕಲಿಸ್ಬೇಕು, ಅವರಿಗೆ ನೀವು ಹೇಳ್ಕೊಡ್ಬೇಕು ಈ ಜಗತ್ತಿನಲ್ಲಿ ಮಾಡೋಕ್ಕೆ ತುಂಬ ಇದೆ ಅಂತ. ಬರೀ ಮ್ಯಾಥ್ಸ್, ಕೆಮಿಸ್ಟ್ರಿ, ಫಿಸಿಕ್ಸ್ ಇವೇ ನಮ್ಮ ಜಗತ್ತು. ಇದನ್ನ ಬಿಟ್ಟು ತುಂಬ ಇದೆ ಈ ಜಗತ್ತಲ್ಲಿ. ನಿಮ್ಮ ಮಕ್ಕಳಿಗೆ ಬೇರೆ ಬೇರೆ ಥರ ಥಿಂಗ್ಸನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಮೋಟಿವೇಟ್ ಮಾಡಿ. ಬೈ ಮಿಸ್ಟೇಕ್ಲಿ ಅವರ ಮಾರ್ಕ್ಸ್ ಕಮ್ಮಿ ಬರುತ್ತೆ ಅಂದರೆ ಏನು ಪ್ರಾಬ್ಲಮ್? ಏನು ಗೊತ್ತು, ನಿಮ್ಮ ಮಗು ಒಂದು ಯಾವುದೋ ಸ್ಕಿಲ್ ಕಲಿತಾ ಇದೆ ಅಂತ, ಅದರಲ್ಲಿ ಅವನು ತುಂಬ ಒಳ್ಳೆ ಪರ್ಫಾರ್ಮ್ ತೋರಿಸ್ಬೋದು ಅಂತ. ಈ ಸಮಯದಲ್ಲಿ ನಾವು JEEಗಾಗಿ, ನೀಟ್ಗಾಗಿ, ಗೇಟ್ಗಾಗಿ 1 ಇಯರ್ ಡ್ರಾಪ್, 2 ಇಯರ್ ಡ್ರಾಪ್ ತೊಗೋತಾ ಇದ್ದೇವೆ. ಆದರೆ ನಾವು ಯಾವಾಗಾದರೂ ನಮ್ಮ ಓನ್ ಫ್ಯಾಷನ್ ತಿಳ್ಕೊಳ್ಳೋದಕ್ಕೆ ಡ್ರಾಪ್ ತೊಗೊಂಡಿದ್ದೀವ? ನಿಮ್ಮ ಇಂಟ್ರೆಸ್ಟ್ ತಿಳ್ಕೊಳ್ಳೋದಕ್ಕೆ ಆ್ಯಂಡ್ ಬೇರೆ ಬೇರೆ ಆಪರ್ಚುನಿಟಿಯನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಡ್ರಾಪ್ ತೊಗೊಂಡಿದ್ದೀರಾ? ನಿಮಗೆ ಒಂದು ಸ್ಟೇಬಲ್ ಆ್ಯಂಡ್ ನಾರ್ಮಲ್ ಲೈಫ್ ಬೇಕಾ, ಅಥವಾ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ಏನಾದರೂ ದೊಡ್ಡದಾಗಿ ಮಾಡಬೇಕನ್ನೋ ಆಸೆ ಇದೆ? ಡಿಸಿಷನ್ ತಗೋಬೇಕಾಗಿರೋದು ನೀವು. ಥ್ಯಾಂಕ್ ಯು ಸೋ ಮಚ್. ನೀವು ಈ ಡಾಕ್ಯುಮೆಂಟ್ರಿನ ಪೂರಾ ನೋಡಿದ್ರಿ ಆ್ಯಂಡ್ ಈ ಡಾಕ್ಯುಮೆಂಟ್ರಿ ಮಾಡೋಕ್ಕೆ ರಿಯಲಿ ಐ ಟುಕ್ ಟೂ ಮಚ್ ಡೇಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟಿಲ್ ಎಂಡ್. ನಿಮಗೆ ಇದೇ ಥರ ಡಾಕ್ಯುಮೆಂಟ್ರಿ ವಿಡಿಯೋಸ್ ಇಷ್ಟ ಆಗ್ತಾ ಇದ್ರೆ ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. Thank you.